ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನ್ಲೈನ್ ನಲ್ಲಿ ಶಾಪಿಂಗ್ ಮಾಡೋರು ಈ ಸುದ್ದಿಯನ್ನ ನೋಡಿ ಬುಕ್ ಮಾಡಿದ್ದು ರೇಸರ್ ಬ್ಲೇಡ್, ಬಂದಿದ್ದು ಹಳೆಯ ಬಟ್ಟೆ ಅಂತೆ. ಉಪಲೋಕಾಯುಕ್ತ KN ಫಣೀಂದ್ರಗೆ ಪಾರ್ಸಲ್ ನಲ್ಲಿ ದೋಖಾ ಆಗಿದೆ. ರೇಸರ್ ಬ್ಲೇಡ್ ಅನ್ನ ಬುಕ್ ಮಾಡಿದ್ದಾರೆ ಆನ್ಲೈನ್ ನಲ್ಲಿ. ಉಪಲೋಕಾಯುಕ್ತರಾಗಿರೋ ಫಣೀಂದ್ರ ಗುಡ್ ಮ್ಯಾಕ್ಸ್ ಕಂಪನಿಯ ರೇಸರ್ ಬ್ಲೇಡ್ ಅನ್ನ ಬುಕ್ ಮಾಡಿದ್ದಾರೆ. ಶ್ಯಾಡೋ ಫ್ಲಾಕ್ಸ್ ಮೂಲಕ ಬುಕ್ ಮಾಡಿದ್ರು. ಈ ಪಾರ್ಸಲ್ ಆಫೀಸಿಗೆ ಬಂದಿದೆ. ಕಚೇರಿಯಲ್ಲಿದ್ದ ಕಾರಣ ಮನೆ ಕೊಡಕ್ ಅವರು ಹೇಳಿದ್ದಾರೆ. ಡೆಲಿವರಿ ಬಾಯ್ ವಿಜಯ್ ಮನೆಗೆ ಅದನ್ನ ಆ ಪಾರ್ಸಲ್ ಅನ್ನು ತಲುಪಿಸಿದ್ದಾರೆ. ಬಳಿಕ ಅದಕ್ಕೆ 699 ರೂಪಾಯಿ, 700 ರೂಪಾಯಿ, ₹1 ಕಡಿಮೆ ಪೇಮೆಂಟ್ ಕೂಡ ಮಾಡಿದ್ದಾರೆ. ಮನೆಗೆ ಹೋಗಿ ನೋಡಿದ್ರೆ ಪಾರ್ಸೆಲ್ ನಲ್ಲಿ ಹಳೆ ಬಟ್ಟೆಗಳನ್ನ ತುಂಬಿದ್ರಂತೆ. ಡೆಲಿವರಿ ಬಾಯ್ಗೆ ಫೋನ್ ಮಾಡಿದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಆರ್ಡರ್ಗೂ ತಮಗೂ ಸಂಬಂಧ ಇಲ್ಲ ಅಂತ ಅವ್ರು ಉತ್ತರ ಕೊಡ್ತಾರೆ. ಹೀಗಾಗಿ ಆರ್ಡರ್ ಮಾಡಿದ್ದ ಕಂಪನಿ, ಡೆಲಿವರಿ ಬಾಯ್ ವಿಜಯ್ ವಿರುದ್ಧ ದೂರನ್ನ ಫಣೀಂದ್ರ ಅವರು ಕೊಟ್ಟಿದ್ದಾರೆ. ಕೇಂದ್ರ ಸೆಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದನ್ನು ದೂರು ಕೊಡುವಂತಹ ದೊಡ್ಡ ವಿಚಾರನ ಅಂದ್ರೆ ಖಂಡಿತವಾಗ್ಲೂ ಹೌದು. ಚಿಕ್ಕ ಪುಟ್ಟ ದೋಖಗಳಿಂದಲೇ ಇವನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ದೊಡ್ಡ ದೊಡ್ಡ ಅನಾಹುತಗಳಾಗ್ಬಿಡುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಮೊಬೈಲ್ ಎಲ್ಲ ಆರ್ಡರ್ ಮಾಡಿದವ್ರಿಗೆ ಸೋಪ್ ಕೊಟ್ಟು ಕಳಿಸಿದ್ದಾರೆ, ಕಲ್ಲು ಕೊಟ್ಟು ಕಳಿಸಿದ್ದಾರೆ. ಇಂಥವೆಲ್ಲ ಆಗ್ತಿರ್ತವೆ. ಆ್ಯಂಡ್ ಇವ್ರುಗಳಿಗೆ ಅಧಿಕಾರ ಇರುತ್ತೆ, ಆ್ಯಂಡ್ ನಾಲೆಡ್ಜ್ ಇರುತ್ತೆ, ಯಾವುದನ್ನ ಎಲ್ಲಿ ಹೆಂಗೆ ಬಗ್ಗಿಸ್ಬೇಕು ಅಂತ, ಬುದ್ಧಿ ಕಲಿಸ್ಬೇಕು ಅಂತ. ಎಲ್ಲಿ ದೋಖ ಆಗಿರೋದು ಗೊತ್ತಾಗ್ಲಿ ಬಿಡಿ, ಬಯಲಿಗೆ ಬರಲಿ. ಕಂಪನಿಯವರ ಎಡವಟ್ಟ ಅಥವಾ ಡೆಲಿವರಿ ಕಂಪನಿಯವರು ಈ ರೀತಿಯಾಗಿ ಮಿಸ್ಮ್ಯಾಚ್ ಮಾಡ್ತಾ ಇದ್ದಾರಾ? ಇವ್ರು ಆರ್ಡರ್ ಮಾಡೋದೊಂದು, ಇವ್ರು ಕೊಟ್ಟು ಕಳ್ಸೋದು ಒಂದು ಅಂತ, ಅಥವಾ ಅದನ್ನ ತಲುಪಿಸುವ ಡೆಲಿವರಿ ಇರ್ತಾರೆ, ಹುಡುಗರೇನಿರ್ತಾರೆ, ಅವ್ರುಗಳು ಯಾಮಾರಿಸ್ತಾ ಇದ್ದಾರ? ಗೊತ್ತಾಗ್ಲಿ, ಮೂರಲ್ಲಿ ಎಡವಟ್ಟು ಎಲ್ಲ ಆಗ್ತಾ ಇದೆ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲಿಗ ಅಜಯ್ ನೀಡ್ತಾರೆ. ಅಜಯ್, ಈ ರೀತಿಯ ದೋಖಗಳು ಇತ್ತೀಚೆಗೆ ಸರ್ವೇ ಸಾಮಾನ್ಯ ಅನ್ನುವಂಗಾಗಿದೆ. ಫೋನ್ ಆರ್ಡರ್ ಮಾಡಿದ್ರೆ ಸೋಪ್ ಕೊಟ್ಟು ಕಳ್ಸೋದು, ಅಥವಾ ಕಲ್ಲು ಕೊಟ್ಟು ಕಳ್ಸೋದು, ಅಥವಾ ಇಂಥದ್ದು ಏನಾದ್ರು ಇಲ್ಲ ಡ್ಯಾಮೇಜ್ ಪೀಸ್ಗಳನ್ನು ಕೊಟ್ಟು ಕಳ್ಸೋದು. ಓಕೆ, ಈಗ ಕೇಸ್ ಅಂತೂ ದಾಖಲಾಗಿದೆ. ಯಾವಾಗ ಬಂದಿರೋದು ಪಾರ್ಸೆಲ್? ಅವ್ರಿಗೆ ಏನಂತಾರೆ ಈ ರೀತಿಯಾಗಿ ದೋಖಾ ಆದಂತವ್ರು? ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ವಿದ್ಯೆ ಏನಂದ್ರೆ, ಈಗಾಗ್ಲೇ ಏನು ಉಪಲೋಕಾಯುಕ್ತ ಆಗಿರುವಂತಹ ಫಣೀಂದ್ರ ಅವರು ಈಗಾಗ್ಲೇ ಒಂದ್ ರೀತಿಯಾಗಿ ರೇಸರ್ ಬ್ಲೇಡ್ ಅನ್ನು ಕೂಡ ಬುಕ್ ಮಾಡಿದ್ರು. ಆದ್ರೆ ಇದೇ ತಿಂಗಳ 4ನೇ ತಾರೀಕು ಅವ್ರು ಬುಕ್ ಮಾಡಿದ ಸಂದರ್ಭದಲ್ಲಿ ಅವರ ಒಂದು ಕಚೇರಿ ಕೂಡ ಒಂದು ಪಾರ್ಸಲ್ ಕೂಡ ಬಂದಿತ್ತು. ಆದ್ರೆ ಇಲ್ಲಿಗೆ ಬೇಡ, ಮನೆಗೆ ತಲುಪಿಸಿ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಹೇಳಿದ್ರು. ಆ ನಂತರ ಡೆಲಿವರಿ ಬಾಯ್ ವಿಜಯ್ ಅಂತ ಏನಿದ್ದಾನೆ ಆತ ಕೂಡ ಏನು ಅದನ್ನ ಏನು ಮನೆಗೆ ತಗೊಂಡು ಕೂಡ ಕೊಟ್ಟಿರುವಂತದ್ದು. ಬಳಿಕ ಏನು 700 ರೂಪಾಯಿ ಅಷ್ಟು ಪೇಮೆಂಟ್ ಕೂಡ ಮಾಡ್ಲಾಗಿತ್ತು. ಆದ್ರೆ ಮನೆ ಹತ್ರದಲ್ಲಿ ರಿಸೀವ್ ಮಾಡಿದಂತ ಪಾರ್ಸಲ್ ನೋಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಬೇರೆ ರೀತಿಯಂತ ಬಟ್ಟೆಗಳಿತ್ತು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಅಂದ್ರೆ ಅವರು ಮಾಡಿದಂತ ಪ್ರಾಡಕ್ಟ್ ಬೇರೆ ಆಗಿತ್ತು, ಆದ್ರೆ ಇಲ್ಲಿ ಬಂದಂತ ಪ್ರಾಡಕ್ಟ್ ಬೇರೆ ಆಗಿತ್ತು. ಸೊ ಈಗ ಆ ಒಂದು ವಿಚಾರವಾಗಿ ಆ ನಂತರ ಏನು ಡೆಲಿವರಿ ಕೊಟ್ಟಂತ ವಿಜಯ್ ಏನಿದ್ದಾನೆ ಆತನ ಬಳಿನೂ ಕೂಡ ಏನೋ ಕೇಳಿದಂತ ಸಂದರ್ಭದಲ್ಲಿ ಆತ ಕೂಡ ಸರಿಯಾದಂತ ರೆಸ್ಪಾನ್ಸ್ ಮಾಡಿಲ್ಲ. ಆ ನಂತರ ಆರ್ಡರ್ಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಉಡಾಫೆ ಉತ್ತರವನ್ನು ಕೂಡ ಕೊಟ್ಟಿದ್ದಾನೆ ಅಂತ ಹೇಳಿ ಈಗಾಗಲೇ ಆ ಫಣೀಂದ್ರ ಅವರೇನಿದ್ರೆ ಅವರು ಕೂಡ ಈಗಾಗಲೇ FIR ಅನ್ನು ಕೂಡ ಈಗಾಗಲೇ ಮಾಡ್ತಿರುವಂತದ್ದು, ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟು ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಂಟ್ರಲ್ 10 ಪೊಲೀಸ್ ಠಾಣೆಯಲ್ಲಿ ಕೂಡ ಈಗಾಗಲೇ FIR ದಾಖಲಾಗಿದೆ. ಪೊಲೀಸರು ಕೂಡ ಈಗಾಗಲೇ ಯಾವ ಒಂದು ವೆಬ್ಸೈಟ್ ಇಂದ ಈ ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರು ಮತ್ತೆ ಡೆಲಿವರಿ ಬಾಯ್ ಯಾರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಗೆ ಮುಂದಾಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.